ಓಯ್ ಕೊಟ್ಟೆ ನೋಡ್ ರೊಕ್ಕನ. ಮತ್ತೆ ಆಮೇಲೆ ಇನ್ನೂ ರೊಕ್ಕ ಕೊಟ್ಟಾಳ ಇಲ್ಲ ನಮ್ಮವ್ವ ಅಂತ ಕನ್ವರ್ಸ್ಕೊಂತ ಕೂತ್ಗಿತ್ತಿ. 5,000 ರೂಪಾಯಿ ಕೊಟ್ಟು ಮುಟ್ಸೇನ್ ನೋಡು. ನಿಮ್ಮ ಅಣ್ಣಗೆ ಹೇಳಿದೆ ಫೋನ್ ಪೇ ಮಾಡಿದ. ಅಯ್ಯೋ ತಡಿ ಬರಿ ಮ್ಯಾಗ ಅನ್ನ ಕಿಟ್ಟೇನಿ. ಎಷ್ಟು ಸಲ ಹೇಳ್ತೀನಿ ಕುಕ್ಕರ್ನಾಗ ಇಡವ ಅಂತೇಳಿ ಹೋಗಿ ಹೋಗಿ ದಬ್ರಾಗ ಇಟ್ಕೊಂಡು ಕುಂದಿರ್ತತಿ. ಏನಂತಾಳ ನನ್ನ ಸಸಿ? ಓಯ್ ಏನು ಒಂದ ಸಮನ ಆ ಕಡೆ ನೋಡ್ತತಿ. ಅಲ್ಲ ಅಣ್ಣ ಹುಡುಗಿ ಚಂದ ಇದ್ಲಂತಲ್ಲ, ಹ್ಞೂ ಅಂದ್ಬಿಡ್ಬೇಕು ಬೇಡ ಪಟ ಪಟ. ಯಾವ್ದಾ ಒಂದು ಕರಂದ ಬೆಳ್ಳಂದ ಬಡ ಬಡ ಮಾಡ್ಕೊಂಡ್ಬಿಟ್ಟಿದ್ರಾಕಿತ್ತ. ಕರ್ಗ ಬೆಳಗ ಇಲ್ಲ ಏನೂ ಇಲ್ಲ, ನೋಡಕ್ ಎಷ್ಟು ಚಂದ ಇದ್ಲು ಗೊತ್ತಾ. ಈ ನಮ್ಮವ್ವ ಒಂದು ತಗ ಏನು ತಲೆ ಕೆಡಿಸುತ್ತೆ ಏನೋ ತಗೋ ಒಲ್ ಅಂತಾಳೆ ಎಲ್ಲದಕ್ಕೂ. ಹೌದಾ, ಈಗ ಮತ್ತೆ ಏನು ಮಾಡ್ತೀಯಪ್ಪ? ಇಲ್ಲದಿ ಅನ್ಲ ನಾನು ನಿನ್ನ ಕ್ವಾಣಿಗೆ ಹೋದೆ. ಅದು ಇವ್ರು ಸ್ವಾಮಿಗಳು ಫೋನ್ ಮಾಡಿದ್ರು ನೋಡು. ನಾಳೆ ಒಂದು ಕನ್ಯೆ ಐತಂತೆ, ಭಾರಿ ಚಂದ ಐತಂತೆ. ಫೋಟೋ ಕಳಿಸ್ತೇನೆ ಅಂದಾರ, ಈಗ ತೋರಿಸ್ತೇನೆ ನಿಂಗೆ. ನಿನ್ನ ಫೋನಿಗೆ ಕಳ್ಸಂತ ಹೇಳೇನಿ. ಕಳಿಸ್ತೀನಿ ಅಂದ್ರೆ ಕಳ್ಸ್ಯಾರ ಏನೋ, ಹೋಗಿ ನೋಡು. ಆ ಹುಡುಗಿ ನೋಡಕ್ಕೆ ಹೋಗೋದೈತಿ, ಹುಡುಗಿ ಚಂದದಾಳಂತೆ. ಅವ್ವ ಅಪ್ಪಗ ಈಕಿ ಇಬ್ರು ಮಗಳಂತೆ, ಇಬ್ರು ಮಕ್ಕಳಂತೆ. ಅಂದರೆ ಒಬ್ಬ ಅಣ್ಣನೂ ಅದಾನಂತೆ. ಒಂದು ಸ್ವಲ್ಪ ಅಡುವ ಆಸ್ತಿನೂ ಹಂಗೆ ಒಂದು ಸಾಧಾರಣ ಐತಂತೆ. ತೀರ ಬಡವ್ರೇನು ಅಲ್ಲಂತೆ. ಆಮೇಲೆ ಒಂದು ತಕ್ಕ ಮಟ್ಟಿಗೆ ಓದೇತಂತೆ ಹುಡುಗಿ. ಏನು ಕೆಲ್ಸಕ್ಕೆ ಹೋಗ್ಬೋದು ಅಂತ ಅಂತಾರಪ್ಪ. ಒಟ್ಟು ಏನ ಕೆಲ್ಸಕ್ಕೆ ಹೋಗ ಹುಡುಗಿನೇ ಬೇಕಾಗಿಲ್ಲ ನನಗೆ. ನಾ ದುಡ್ದೆಲ್ಲ ನನ್ನ ಮನೆ ನೋಡ್ಕೊಳ್ಳೋದು ಗೊತ್ತೈತಿ. ಇವು ಕಲ್ತಿರ್ತಾವ ಕಾಲ್ ಮ್ಯಾಕ ಅನ್ನಂಗೆ ನಿಂತು ಬಿಡ್ತಾರತ್ತಾಗ. ನಾನು ದುಡ್ದೇನಿ, ನಾನು ಓದೇನಿ, ನಾನು ಕೆಲಸ ಮಾಡಾಕಿ. ಯಾಕೋ ನಾ ಯಾಕೆ ಅನಿಸ್ಕೋಬೇಕು, ನಾ ಯಾಕೆ ಅದನ್ನ ಮಾಡ್ಬೇಕು ಇದನ್ನ ಮಾಡ್ಬೇಕು. ಮೊದಲ ನಿನ್ನ ಬಾಯಿ ಬೇರೆ ಸುಮ್ಮನೆ ಇರೋದಿಲ್ಲ. ಈಗ ಕಾಣಬಾರ್ದನ ಈ ಕೆಲ್ಸಕ್ಕೆ ಹೋಗಿನ ಕಂಡು ಹಿಡಿದಿದ್ದಕ್ಕಲ್ಲ ಆಕೆ ಕೂಡ ಜಗಳ ಮಾಡಿದ್ದಿ. ಈಗೆಲ್ಲ ಇಷ್ಟೆಲ್ಲ ಆಗಿದ್ರಾಡಿ ಮತ್ತೆ ಇನ್ನೂ ಮತ್ತೊಬ್ಬಕ್ಕೆ ನೋಡ್ಬೇಕು ಅನ್ನೋ ಲೆಕ್ಕಕ್ಕೆ ಅದೆಯಲ್ಲ. ಬೇಡ, ನಾನು ಹೇಳೋದಾದ್ರೆ ನೀ ಬೇಕಾದ ಹೇಳೋ ನಾ ಆಕಿನ ಮಾಡ್ಕೊಂತೇನೆ. ಈಗ ತೋರಿಸ್ಬೇಕಿನ್ನ ಚಂದನೂ ಅದಾಳ, ಜೊತೆಗೆ ಬಡವರಾದ್ರೂ ಅಡ್ಡಿ ಇಲ್ಲ. ಮನಿ ಎಲ್ಲ ನಿಭಾಯಿಸ್ಕೊಂಡು ಹೋಗ್ಕಳ. ನೀ ಹೇಳ್ದಂಗೆ ಎಲ್ಲ ಕೆಲಸ ಮಾಡ್ಕೊಂಡು ಮನ್ಯಾಗಿರ್ತಾಳವ. ಹೇಳೋದು ಅರ್ಥ ಮಾಡ್ಕೋ. ಹೌದವ, ತೀರ ಮಾಡಬೇಡ ನೀನಂತರ. ತಗ ಎರಡನೇ ಸಂಬಂಧ ಕನ್ನೆ ಕೊಡೋದ ಕಷ್ಟ. ಅಂತದು ಕನ್ನೆಗೆ ಎಷ್ಟು ಡಿಮ್ಯಾಂಡ್ ಐತೆ ಅಂತ ನಿನಗೇನು ಗೊತ್ತು? 10 ಕಡೆ ಅಡ್ಡಾಡ ಗೊತ್ತಾಕತಿ ಇನ್ಮೇಲೆ. ಏನು ಅದೇನ ನಮ್ಮ ನಶೀಬಕ್ಕೆ ಅಷ್ಟು ಚಲೋ ಹುಡುಗಿ ಸಿಕ್ಕಿದ್ಲ. ಹ್ಞೂ ಅಂತ ಹೇಳಿಬಿಟ್ರೆ ಭಾಳ ಚಲೋ ಆಕತಿ. ಇವತ್ತು ಎಷ್ಟೊತ್ತಿದ್ರು ಈಗ ಫೋನ್ ಹಚ್ಚಿ ನಮ್ಮ ಹುಡುಗಿ ಇಷ್ಟ ಆಗ್ಯಾಳ್ರಿ, ನಾವು ನಾಳೆ ಸೋಮವಾರ ದಿನ ಅಯ್ಯೋ ಅದಕ್ಕೆ ಐತಲ್ಲ ಈಗ ಏನು ಮಾಡೋದು, ಅದಕ್ಕೆ ಮುಗಿಯತ್ಲೆ ಬಂದು ಹಣ್ಣು ಇಡ್ತೇವೆ ಅಂತ ಹೇಳೇ ಬಿಡ. ಸರಿ ಆಯ್ತು. ಏನು ಹಂಗ ಅಣ್ಣ ತಂಗಿ ಕುಣಿತೀರಿ? ಇನ್ನೊಂದು 2-3 ನೋಡಿದ್ರೆ ಅಕ್ಕಿತ್ತಪ್ಪ ಚಂದಾಗೈತಾಗ. ನೀನೊಂದು ಬ್ಯಾಡ್ 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 ಅಂತ ಎಲ್ಲದಕ್ಕೂ. ಬ್ಯಾಡ್ ಬಿಡವ, ಯಾಕೆ ಇದು ಮಾಡ್ತಿ? ಮಾಡ್ಕೊಳನ ಏನಾಗಲ್ಲ. ಅವೇನು ಕಾಯಿಪಲ್ಲೆ ಏನು ಸೀರೆನ ಆರ್ಸಕ್ಕ ಹೇಳಿ ನೋಡೋಣ. ಮಾಡ್ಕೊಂಡ್ಬಿಟ್ರೆ ಆತಪ್ಪ. ಹುಡುಗಿ ಚಂದ ಅದಾಳ, ಆಕಿಗೆ ಏನಾಗೈತಿ? ಹ್ಞೂ ಬೇ, ಫೋಟೋ ತೋರಿಸಿದ್ನಲ್ಲ ಚಂದ ಅದಾಳ. ನನಗೂ ಏನು ಇಷ್ಟ ಆತಪ್ಪ. ಅತ್ತಿನೂ ಅನ್ನತ್ತಿದ್ಲು. ಆಯ್ತು, ನೀವೆಲ್ಲರೂ ಒಪ್ಕೊಂಡಿದ್ದು ಮತ್ತೇನೈತಿ? ಒಂದು ಫೋನ್ ನಂಬರ್ ಇದ್ರೆ ತಗೋ, ಇಲ್ಲಿ ಹಚ್ಚ. ಲಗ್ನ ಅಂತ ಕುಣಿತ ನಂಗೆ. ಮತ್ತೇನು ವಯಸ್ಸೇನು ಬರ್ಬರ್ತ ಸಣ್ಣದಕತ್ತೇನ ಅವಂಗ ಲಗ್ನ ಅಂತ ಕುಣಿತಾನಂದ್ರ. ಹಲೋ ರುದ್ರಣ್ಣ, ನಾನ ಸುನಿಲ ಮಾತಾಡೋದು. ಹೇಳು ಸುನಿಲ, ಹೇಳಪ್ಪ. ಏನಿಲ್ಲ, 2 ದಿನ ಬಿಟ್ಟು ಹೇಳ್ತೇವೆ ಅಂದಿದ್ವಲ್ಲ, ಅದಕ್ಕೆ ಅವಾಗ ಅಂದೆ. ಈಗ ನಂಗೆ ಇಷ್ಟ ಆಗೈತಿ. ಅವನು ವಿಚಾರ ಮಾಡಿದ್ಲು ಮನೆಗೆ ಬಂದು. ನಮಗೆಲ್ಲ ಇಷ್ಟ ಆಗೈತಿ. ಅದಕ್ಕೆ ಒಂದು ಈಟ ಅವ್ರಿಗೆ ಫೋನ್ ಹಚ್ಚಿ ಇಷ್ಟ ಆಗೈತಿ, ಅದಕ್ಕೆ ಮುಗುದಿಂದ ಬರ್ತೇವೆ ಕನ್ಯೆ ನೋಡಕ ಅಂತ ಹೇಳ್ಬಿಡ್ತೀರೇನ ಅಂತ. ಅದು ಇದು ಏನದು, ಈಗ ಸ್ವಲ್ಪ ಬೇಡ ಅಂತ ಅಂದರೆ ಈಗೇನು ಮದ್ವೆ ಮಾಡಲ್ಲ ಅಂತವ್ರು. ಬೇಡ ತಗೋ ಇವನ. ಮತ್ತೆ ಯಾವ್ದಾರ ಕನ್ಯೆ ನೋಡಕ್ ಬರ್ತೈತಿ. ಹೆಂಗಿದ್ರು ಇವತ್ತು ಸ್ವಾಮಿಗಳು ಮನೆಗೂ ಹೋಗಿದ್ರಲ್ಲ ನಿಮ್ಮವಾರ, ನಂಗೆ ಗೊತ್ತಾತು. ಮತ್ತೊಂದು 2 ಯಾವಾರ ನೋಡ್ರಿ, ಅದ್ರಾಗ ಯಾವ್ದಾರ ಇಷ್ಟ ಆದ್ರೆ ಬೇಕಾರೆ ಮಾಡೋಣಂತೆ. ಇದು ಹುಡುಗಿ ಬೇಡ ತಗೋ ಸುನಿಲ, ಬೇಜಾರಾಗಬೇಡ. ಅಲ್ಲ ರುದ್ರಣ್ಣ, ಏನು ಹಿಂಗಂತೀರಿ? ನಾ ಯಾರು ನೋಡಕ್ ಹೋಗಿನಿ? ಯೋ ದೇವ್ರೆ, ನಾ ಯಾಕನ್ನೇನು ನೋಡಕ್ ಹೋಗಿಲ್ಲಪ್ಪ. ನೀವು ಹಂಗೆಲ್ಲ ತಿಳ್ಕೊಳಕ್ ಹೋಗ್ಬೇಡ್ರಿ. ನಾ ಯಾಕನ್ನೇನು ನೋಡೋಕ್ಕೇನು ಹೋಗಿಲ್ಲ. ಅದೇ ಹೇಳಿದ್ನಲ್ಲ ನಿಮ್ಗೆ, ಇದು ಏನದು ಜಾತಕ ಪಾತಕ ಕೇಳಾಕ ಮಾಡಾಕ ಹುಡುಗಿ ಹಿಂಗೈತಿ ಹೆಂಗೆ ಹೊಂದಾಣಿಕೆ ಆಕತಿ ಅಂತ ಕೇಳಕ್ಕೆ ಹೋಗಿದ್ದೆ ನಾನು. ಇರಲಿ, ಇದು ಅದೇನು ತಪ್ಪೇನಲ್ಲ. ಇದು ಸರೋಜಕ್ಕ, ನಾ ಹೇಳೋದಾದ್ರೆ ಬ್ಯಾರೆ ಇದನ್ನೇ ನೋಡೋಣಂತೆ, ಅದಕ್ಕೇನಂತೆ. ಹೌದಿಲ್ಲ? ಅಲ್ಲೋ ಇದಕ್ಕಿದ್ದಂಗೆ ಏನಾತ? ಅವ್ರಿಗೆ ಅಲ್ಲೇ ಮನ್ಸಿಗೆ ಬಂದತಿ ಒಪ್ಪಿಗೆ ಅಂತ ನಮ್ಮಿದ್ರಿಗೆ ಹೇಳಾರ. ಹೇಳಿದ್ರು. ಸ್ವಲ್ಪ ಬೇಡ ಅಂತೇಳಿ ಮತ್ತೆ ವಿಚಾರ ಮಾಡಿದ್ರು. ಅವ್ರೇನೋ 2ನೇ ಸಂಬಂಧಕ್ಕೆ ಕೊಡಲ್ಲಂತೆ, ಬೇಡ 1ನೇ ಸಂಬಂಧಕ್ಕೆ ಕೊಡ್ತೀವಿ ಅಂತ ಅಂದ್ರು. ಅಲ್ಲ ಹುಡುಗಿಗೆ ಅಲ್ಲೇ ಇಷ್ಟ ಆಗಿತ್ತು ನೋಡಪ್ಪ. ನಾ ಹೇಳ್ತೀನಲ್ಲ ಸುನಿಲ, ಅವಾಗ ಹ್ಞೂ ಒಂದು ಪಟ್ಟ ನಂಗೆ ಅಲ್ಲಿಂದ ಅಲ್ಲೇ ಎಮ್ಗೂ ಮನ್ಸಿಗೆ ಮಾತು ತಮಗೂ ಮನ್ಸಿಗೆ ಮಾತು ಅಂತ ಮಾತಾಡ್ಕೊಂಡ್ಬಿಟ್ಟಿದ್ರೆ ಒಂಥರ ಈ ಜಗ ನೋಡಿದಾಗ ಇಷ್ಟ ಆಗಿ ಸಂಸ್ಕಾರ ಕೊಡ್ತಾರಲ್ಲ, ಹಂಗೆ ಟಕ್ಕ ನಂಗೆ ಮುಗಿಸ್ಬಿಡ್ಬೇಕು. ಮನೆಗೆ ಹೋಗಿ ಹೇಳ್ತೀವಿ, ವಾರ ಬಿಟ್ಟು ಹೇಳ್ತೀವಿ, ತಿಂಗಳು ಬಿಟ್ಟು ಹೇಳ್ತೀವಿ, ಮನೆಗೆ ಹೋಗಿ ವಿಚಾರ ಮಾಡ್ತೀವಿ ಅಂದ್ಬಿಟ್ರೆ ಮತ್ತೆ ಯಾರು ಬಂದು ನೋಡ್ತಾರ ಅವ್ರಿಗೆ. ಅದು ಮೊದಲೇ ಕನ್ಯೆ ಸಿಗೋಲ್ವು. ಕನ್ಯೆ ಹುಡ್ಕೋದು ಅಂದ್ರೆ ಒಂದು ಅಭಾವ ಎಷ್ಟು ಐತಿ. ಕನ್ಯೆಗಳೇ ಇಲ್ಲ. 1000 ಮಂದಿ ಗಂಡ್ಮಕ್ಳಿಗೆ 500 ಮಂದಿ ಹೆಣ್ಮಕ್ಳು ಅದಾರ. 500 ಮಂದಿ ಎತ್ತಾಗೋಗ್ಬೇಕು ಉಳ್ದಾರ. ಹಂಗಾಗೈತಿ. ನೀನು ನೋಡಪ್ಪ, ಅಲ್ಲೇ ಹ್ಞೂ ಅಂದ್ರೆ ಒಂದು ಮಾತಾಕಿತ್ತು ಏನ, ಮನೆಗೆ ಬಂದು ಎಲ್ಲ ಕೆಲವೊಂದು ಬದ್ಲಿ ಹಾಕವು. ನಾನು ಹೆಂಗೆ ಹೇಳೋದು, ಈಗ ಅದು ಹುಡುಗಿಗೆ ಏನವ್ರು 2ನೇ ಸಂಬಂಧಕ್ಕೆ ಕೊಡೋದಿಲ್ಲ ಅಂತ ತಗೋರು. 2ನೇ ಸಂಬಂಧಕ್ಕೆ ಕೊಡೋದಿಲ್ಲ ಹಂಗಿದ್ರೆ ಮತ್ತೆ ತೋರಿಸ್ಬೇಕ್ಯಾಕ ಅವ್ರು? ಮೊದಲೇ ಹೇಳಿದ್ದೇ ಇಲ್ಲ, ನೀ 2ನೇ ಸಂಬಂಧ ಅಂತೇಳಿ ಹೇಳಿದ್ವಿ. ಆವಾಗ ಅವ್ರಿಗೆ ಗೊತ್ತಾಗಿಲ್ಲ, ಆಮೇಲೆ ಅನ್ನಿಸ್ತಂತೆ ಬೇಡ ಅಂತೇಳಿ ಅಂತ ಅನಿಸ್ತಂತೆ.
ರುದ್ರಣ್ಣ ನಾವೇನು ಅವ್ರ ಹತ್ರ 1 ರೂಪಾಯಿ ವರದಕ್ಷಿಣೆ ಕೇಳೋದಲ್ಲ, ನಮಗೆ ಬೇಡ ಅವ್ರದ್ದು 1 ರೂಪಾಯಿ ಬೇಡ. ನಮ್ಮದ ನೋಡ್ತಿ ಇನ್ನೂ ಸ್ವಲ್ಪ ದಿನ KHP ಪ್ಲಾಟ್ ಬಂದ್ರೆ ಎಷ್ಟು ಅಡುವು ಆಸ್ತಿ ಆಕತಿ ಅಂತೇಳಿ. ಏನ ಕುಂತು ಉಣ್ಬೋದು ಅಷ್ಟು ಆಸ್ತಿ ಅಡುವು ನಮ್ದ ಸಂಪಾದನೆ ಆಕತಿ. ಅವೇನು ಜಗ ಅಂತೂ ಈ ವರ್ಷ ಬರಲಿಲ್ಲ, ಮುಂದೆ ವರ್ಷಾದ್ರೂ ಬರ್ತೈತಿ. ಮನೆ ಬೆಂಗಳೂರಿಗೆ ಹೋಗಿ ನಮ್ಮ ಮನೆಯವ್ರು ಕೇಳ್ಕೊಂಬಂದಾರ. ಏನ ಎಷ್ಟೊತ್ತಿದ್ರು ಈ ವರ್ಷದಾಗ ಹಂಚಿಕೆ ಆಕತಿ ಅಂತ ಹೇಳ್ಯಾರಂತ. ಏನ ಎಷ್ಟು ರೊಕ್ಕ ರೂಪಾಯಿ ಒಡವಿ ವಸ್ತ್ರ ಮಾಡ್ಕೊಂತೇವೆ ಗೊತ್ತ ನಾವು. ನೋಡು ಇದೆಲ್ಲ ಅವ್ರಿಗೆ ಒಂದ್ಸಲ ಹೇಳು. ಇನ್ನೂ ಒಂದ್ಸಲ ಹುಡುಗನು ಅಷ್ಟೇ ಕುಂಟಲ್ಲ ಕೂಡಲ್ಲ ಬೇಕಾದಂಗದಾನ. ಏನು ಕರ್ಗದಾನ ಬೆಳಗದಾನ ಬೆಳ್ಳಗೆ ಅವ್ರಿಗೆ ಹೋಗೈತೆ ಮಗ. ಅಷ್ಟು ಚಂದ ಹುಡುಗ ಸಿಗ್ಬೇಕಾದ್ರೆ ಪುಣ್ಯ ಮಾಡ್ಬೇಕು. ಆಕಿ ಏನು ದೊಡ್ಡ ಏನು ಓದಾಳನ? ಏಟ್ ಓದಾಳ ಆಕಿ? ಮ್ಯಾಟ್ರಿಕ್ ಪಾಸ್ ಆಗ್ಯಾಳಟ್ಟೆ. ಮ್ಯಾಟ್ರಿಕ್ ಆಗ್ಯಾಳ ಇಲ್ಲ ಗೊತ್ತಿಲ್ಲ. ನಾವೇನೇನು ಮಾಸ್ ಕಾರ್ಡ್ ತೋರ್ಸವ ಅಂತ ಕೇಳೇವನು? SLC ಅಂದ್ರು ಮುಗೀತು ನೋಡು. ನಾ ಹೇಳ್ತೀನಿ ಹುಡುಗಿಗೆ ಒಪ್ಕೊಳಕ್ಕೆ ಹೇಳು. ಇಲ್ಲ ಸರೋಜಕ್ಕ, ಬೇಡ. ನಾ ಇದೇ ಇವ್ರ ಕಡೆ ಖಂಡಿತ ಹೇಳ್ಯಾರ ಬೇಡ 2ನೇ ಸಂಬಂಧ ಅಂತೇಳಿ. ಏನು ತಿಳ್ಕೊಬೇಡ್ರಿ ಮತ್ತೆ. ನೀವು ಬೇರೆ ಯಾವ್ದಾರ ನೋಡ್ರಿ. ಅಲ್ಲ ಅವ್ರು ಕಟ್ಟ ಮಾಡಿದ ಇವ. ಯವ್ವ ನಾ ಹೇಳಿದೆ ನಿಂಗೆ ಅಲ್ಲೇ. ನಾನು ಇಷ್ಟ ಐತೆ ಅಂತ ಹೇಳಾಕತ್ತಿದ್ದೆ ಗೊತ್ತನ ಪೈತ್ರ. ಈ ಕೆದಾಳಲ್ಲ ನಮ್ಮವ್ವ ಹೇಳಿದಿನ ಬಿಟ್ಟು ಹೇಳ್ತೀವಿ ಅಂದ್ಬಿಟ್ಲು. ಒಟ್ಟು ನನ್ನ ಮನ್ಸಿಗೆ ಅನ್ಸಿದ್ದು ಏನು ಮಾಡಕ್ಕೆ ಬಿಡ್ಬೇಡ ನೀನು. ಅಯ್ಯೋ ದೇವ್ರೆ, ಜಗತ್ತಿನಾಗ ಆಕಿನ ಹೋಗ್ಬೇಕೆ ಅನ್ಲ? ಏನು ಜಗ ನೋಡಕ್ಕೆ ಹೋದಾಗ ಸಂಚಕಾರ ಕೊಡ್ತಾರಲ್ಲ ಹಂಗೆ 100 ರೂಪಾಯಿ ಕೊಟ್ಟು ಬರ್ಬೇಕಿತ್ತು ಆಕಿ ಕೈಯಾಗ. ಏನು ಮಾತಾಡ್ತಿಲ್ಲ? ಆಕಿನ ಹೋಗ್ಬೇಕೇನ? ಅವ್ರು ನೋಡು ತೋರ್ಸು ಮಟ್ಟ ತೋರಿಸಿ ಈಗ ಹಿಂಗೆ ಅಂತಾವು. ಎಂತ ಹೇಳ್ತೀನಿ ಅವದವ ಅವು? ಸುಮ್ಮನೆ ನೀ ತಲೆ ಕಡ್ಸ್ಕೊಳಕ್ಕೆ ಹೋಗ್ಬೇಡ. ಈ ಕೆಲಂದ್ರೆ ಇವ್ರ ಅಪ್ಪನಂತರ ಸಿಗ್ತಾರ. ಕುಣಿತಿಯಲ್ಲ ಒಂದಳತಿ. ಏನು ದೇಶದಾಗ ಕಂಡೆಲ್ಲ ಕಾಣ್ಲಾರ ಕಂಡಾಳ ನಂಗೆ. ನೋಡು ನೋಡು ಹೆಂಗೆ ಮಾತಾಡುವುದು ನೋಡು. ನಂಗೆ ಇಷ್ಟ ಆಗಿದ್ಲಕ್ಕಿ ಬರೇ ಇಂಥದೇ. ಇಲ್ಲೋಡ ಜ್ಯೋತಿ, ನಾ ಹೇಳ್ತೇನೆ, ನೀ ಮಾತ್ರ ಇನ್ಮ್ಯಾಗ ಆ ಲಾಯರ್ ಕೂಟ ಅಷ್ಟು ಮಾತಾಡಕ್ಕೆ ಹೋಗ್ಬೇಡ. ಬರೀ ಇಲ್ಲ ಗಣಮಾಗ. ನನಗೆ ಅವ ಮಾತಾಡೋದ್ರಾಗ ಅರ್ಥ ಆಗಿ ಹೋತು. ನಿನಗಿನ್ನ ಮಟ್ಟ ಅರ್ಥ ಆಗಿಲ್ಲ. ಲಾಯರ್ಕಿ ಕಲ್ತಾನಂತೆ ಈ ಸೂಕ್ಷ್ಮ ಎಲ್ಲ ಗೊತ್ತಾಗೋದಿಲ್ಲನ? ನೋಡು ಸರಿ ಇದ್ದಂಗಿಲ್ಲ ಅವ. ಯಾಕ ಒಂಥರ ಹೆಣ್ಮಕ್ಳು ನೋಟನ ಅಂತ ಏನು ಚಲೋ ಅಂತ ಅನಿಸ್ಲಿಲ್ಲ ನಂಗಂತರು. ನಂಗೆ ಯಾಕ ಅವ್ನು ಸರಿ ಇಲ್ಲ ಅನಿಸ್ತೈತಿ. ಇದ್ರ ಮ್ಯಾಗ ನಿಂಗೆ ಬಿಟ್ಟಿದ್ದು ಹೇಳೋದಂತೂ ಹೇಳೇನಿ. ಏನು ಸುಮ್ಮನೆ ನಾಳೆ ಮತ್ತೆ ಅವನಿಂದ ಮತ್ತೊಂದು ನಿಮ್ಮ ಸಂಸಾರದಾಗ ಒಡಕ್ಕೆ ಬರಬಾರ್ದು ನೋಡಿ. ನಾ ಈಗ ಹೇಳಕತ್ತೇನೆ. ನನ್ನ ಮಗಗೆ ಬೇಜಾರಾಗಂಥದ್ದು ಏನಾರು ನಡೀತು ಮತ್ತು ನಾ ಸುಮ್ಮನೆ ಇರಂಗಿಲ್ಲ. ಅವ್ರತ್ತಿ ನಂಗೇನು ಹಂಗೆ ಅನ್ನಿಸ್ಲಿಲ್ಲ. ನಿನ್ನ ಮುಂದೆ ಮಾತಾಡಿದ್ರೆ ಅನ್ನಿಸ್ತತನ್ನ. ನಿನ್ನ ಮುಂದೆ ಮಾತಾಡಿಲ್ಲವ ಅವ. ಕತಿ ನಿಂದೊಂದ ತಗ ಒಂಥರ ಹೆಂಗೆ ನೋಡಾತಿದ್ದ ಅಂದ್ರೆ ನೀನು ನೋಡ್ಬೇಕಿತ್ತ ಅವನ್ನ. ಅವ್ನ ಚಂದಾಚಾರನ ಗೊತ್ತನ? ಮಕ ನೋಡಿದ್ರೆ ಒಂಥರ ಉಮೇಶ್ ರೆಡ್ಡಿ ಇದ್ದಂಗದನ. ಅದು ಏನಂತ ನೀನು ಸರ್ ಅಂತ ಪರಿಚಯ ಮಾಡಿಸಿದೆ ಏನೋ ನಿನ್ನ ತಗ. ನಂಗಂತೂ ಸೇರ್ಲಿಲ್ಲವ ಅವ. ಅಲ್ಲ ಇಷ್ಟು ವಯಸ್ಸಾದ್ರೂ ಮದುವೆ ಆಗಿಲ್ಲ ಅಂತ. ಏನು ಕಣ್ಕಂಡು ಹೆಣ್ಮಕ್ಳು ನೋಡಿ ಜಲ್ಸೋರ್ಸ್ಕೊಂತ ಅಡ್ಯಾಡ್ತತೆ ಏನೋ ಹುಚ್ಚಬಾಡೆ. ತಲೆಯಾಗ ಒಂದು ಹುಡುಕಿದ್ರೆ ಬ್ಯಾಟ್ರಿ ಹೆಚ್ಚಿದ್ರು ಒಂದು ಕೂದಲಿಲ್ಲ. ಆ ಭಾಡ್ಯಾನ ನೋಡಿದ್ರೆ ನನಗೆ ಸೇರ್ಕೆ ಬರ್ಬೋದು ತೊಟ್ಟೆ. ಬೇಡವಾ ತಿಗಿ ತಗ. ನಂಗಂತರೂ ಇಷ್ಟ ಆಗಲಿಲ್ಲ ನೋಡು. ನೀ ಏನಾರ ಯಾಕನ್ಕೋ ನಂಗೊಂದಿಟ್ಟು ಇಷ್ಟ ಆಗಿಲ್ಲ. ನೀ ಸುಮ್ಮನೆ ಕಿರಿಕಿರಿ ಮಾಡಕ್ಕೆ ಹೋಗ್ಬೇಡ. ಅವ್ನು ಕೊಟ್ಟು ನೀನು ಕೆಲಸ ಮಾಡಕ್ಕೆ ಹೋಗ್ಬೇಡ. ನಾನು ನಿಮ್ದು ಇದ್ರೊಳಗೆ ರಾಜೀನಾಮೆ ಕೊಡ್ತೇನೆ ಅಂತ ಹೇಳ್ಬಿಡು ಕುಲಂ ಏನು ಬೇಡ ಉಸಾಬ್ರಿ. ಏನ ಹೇಳೋದು ಅರ್ಥ ಆಗತ್ತತಿ? ಏನ ರಾಜೀನಾಮೆನ? ಅತ್ತಿಯರ ಏನಿದೆ ಒಂದು ನಾನು ಓದಿ ಕಲ್ತು ಇದನ್ನು ಸಂಪಾದನೆ ಮಾಡ್ಬೇಕಾದ್ರೆ ಈ ಒಂದು ಪಟ್ಟಣ ಎಷ್ಟು ಕಷ್ಟಪಟ್ಟಿನಿ ಅಂತ ನಿಮಗೆ ಗೊತ್ತಿಲ್ಲ. ಭಾಳ ಕಷ್ಟಪಟ್ಟೆ ನಾನು. ಏನು ರೀ ಅತ್ತಿಯರ ಅಷ್ಟು ಸುಲಭಕ್ಕೆ ಅವ್ರ ಕಡೆ ಕೆಲಸ ಮಾಡೋದೇ ಬಿಟ್ಬಿಡು ಅಂತಂದ್ರೆ ಹೆಂಗದು? ಅವ್ರ ಮನಸ್ಸು ಮಾಡಿದರೆ ನನಗೆ ಯಾವುದೇ ರೀತಿಯ ಒಂದು ಕೇಸು ಸಿಗ್ಲಾರ್ದಂಗೂ ಮಾಡ್ಬೋದು ಅವರು. ಯಾಕಂದ್ರೆ ಬ್ಯಾಡ್ ಇಂಪ್ರೆಷನ್ ಕ್ರಿಯೇಟ್ ಮಾಡಿ ಇದೆ. ಯಾಕಂದ್ರೆ ಈಗ ನಾವೆಲ್ಲ ಜೂನಿಯರ್ಸಿಗೆ ಸದ್ಯಕ್ಕೆ ನಮ್ಮ ಹತ್ರ ಅಲ್ಲ ಫಸ್ಟ್ ಬರೋದು ಕೇಸ್, ಅವ್ರ ಹತ್ರ ಹೋಕ್ಕವು. ಅವ್ರು ಏನಾರ ಮನಸ್ಸು ಮಾಡಿದರೆ ಕೆಡಿಸ್ಬೋದು ಯಾವ ಕೇಸು ಬರಲಾರ್ದಂಗೆ. ಒಂದೇದ್ದು ಅದಕ್ಕೋಸ್ಕರ ನಾನು ಅವ್ರ ಹತ್ರ ಮಾತಾಡ್ತೀನಿ ಅಂತಲ್ಲ. ನನಗೇನು ಮೊನ್ನೆ ಅವ್ರು ಬಂದಾಗ ಹಂಗೆ ಕೆಟ್ಟ ದೃಷ್ಟಿಯಿಂದ ನೋಡಿದ್ರು ಅಂತ ಅನ್ನಿಸ್ಲಿಲ್ಲಪ್ಪ. ನಿಮ್ಗೆ ಯಾಕೆ ಹಂಗೆ ಅನ್ನಿಸ್ತು ಏನೋಪ್ಪ. ಒಟ್ಟು ನಾ ಹೇಳೋದು ಕಿವ್ಯಾಗ ಹೋಗೋದಿಲ್ಲ ನಿನಗೆ. ಅತ್ತಿಯರ ಅದಕ್ಕೆ ಬಂದ್ಲಪ್ಪ ಈಕಿ. ಓ ಇಲ್ಲದಿರಿ, ಅವ್ವ ಫೋನ್ ಮಾಡಿದ್ಲು ಬರಾತಾಳಂತ. ಹೌದಾ? ಹಾಳಾದ ಮುದುಕಿ. ಮೊನ್ನೆರ ಹೋದ ವಾರ ಬಂದು 4 ದಿನ ಇದ್ದುಗಳ. ಮತ್ತೀಗ ಏನು ಮಾಡಕ್ಕೆ ಕೆಲಸ ಬಗ್ಸಿ ಐತಾ ಇಲ್ಲ ಇದಕ್ಕೆ? ಏನು ನಮ್ಮನೆ ಬಿಟ್ಟರೆ ಬೇರೆ ದಿಕ್ಕಿಲ್ಲ ಏನ ಇದಕ್ಕೆ? ಹೌದಾ? ಮೊನ್ನೆ ಹೋದ ವಾರ ಬಂದು ಹೋಗಿದ್ರಲ್ವ? ಹ್ಞೂ ಬಂದು ಹೋಗಿದ್ರತ್ತಿಯರ. ಅಂದರೆ ಹೋದ ವಾರ ನಾನು ನೋಡ್ಬೇಕು ಅಂತ ಭಾಳ ಅನ್ನಿಸ್ತಂತೆ, ಅದಕ್ಕೆ ಬಂದು ಹೋದ್ಲು. ಈ ವಾರ ಏನಾಗೈತಿ ಅಂದರೆ ಅದು ಏನೋ ಕೆಟ್ಟ ಕನಸಂತೆ. ಹೊಳ್ಳ ಕೆಟ್ಟ ಕನಸು ಬಿದ್ದಿದ್ದಕ್ಕೆ ಮತ್ತೆ ಬರಬೇಕು ಅನ್ಸಕತ್ತಿತ್ತಂತ. ಓ ಹೌದಾ? ಸರಿ ಆಗಲಿ ಹಾಂ. ನಾನು ಅಡುಗೆ ಮಾಡ್ತೀನಿ. ಮಾಡು ನಿಮ್ಮ ಅವ್ರು ಏನಾರು ಕಟ್ಕೊಂಬರಕತ್ತಾರ ನೋಡಿ. ಮತ್ತೆ ಹೋದ ವಾರ ಹಿಂಗೆ ಮಾಡೇ ನೀನು ಅಡುಗೆ ಮಾಡಿದ್ದಿ, ಅವರು ಕಟ್ಕೊಂಬಂದ್ರು. ಮನ್ಯಾಗ ತಿನ್ನೋರು ಇಲ್ದಂಗೆ ಆಕತಿ, ಜಗ್ಗ ಅಡುಗೆ ಆಗ್ಬಿಡ್ತೈತಿ. ಅವರು ಏನು ಕಟ್ಕೊಂಬರಕತ್ತಾರ ಏನೋ ಇಲ್ಲ ಕೇಳ್ಕೊ, ಇಲ್ಲಾಂದ್ರೆ ಮಾಡ. ಅಲ್ಲಿ ಏನು ಕಟ್ಕೊಂಬರಕತ್ತಿಲ್ಲ, ಇವತ್ತು ಹಂಗೆ ಇದ್ಕಿದ್ದಂಗೆ ಬರಾತಿದ್ದಲ್ಲ, ಅದಕ್ಕೆ ಹಂಗೆ ಬರಾಕತ್ತಾರಂತೆ. ಹೌದಾ? ಆಯ್ತು ತಗೋರ್ಬಾ, ಹೋ ಪಾಪ ಮಾಡೋ. ಇದೊಂದು ಮಂಕದಿನ್ನಿ, ಈಗೊಂಥರ ಹಿಂಗೆ ಆಯ್ಕೊಂಥರ ಹಂಗೆ. ಒಟ್ಟು ನನಗೆ ಕೂಡಿದ್ದಿಬ್ರು ಸಸ್ತ್ಯಾರು ಒಂದೊಂದು ಥರಾನೇ ಅದಿರು ನೋಡಿ. ನೀನು ಹೇಳಿದ್ ಕೇಳಲ್ಲ, ಅದಕ್ಕೆ ಹೇಳಿದ ಅರ್ಥ ಆಗಲ್ಲ. ನಾ ಹೇಳೋದಾದ್ರೆ ಅವನಿಂದ ಆದಷ್ಟು ದೂರ ಇರೋ ನೀನು. ಬರಬ್ಬರಿ ಇಲ್ಲ ಗಂಡ ಮಗ. ಏನು ಹೇಳಿದ ಅರ್ಥ ಆತ? ಏನು ಅರ್ಥ ಆಗಲಿಲ್ಲ ನೋಡಿ. ಏನು ಮಾಡ್ತೀಯ? ನಿನಗೆ ಬಿಟ್ಟಿದ್ದು ಹುಚ್ಚಬೇಡ ನೋಡ್ದಂಗೆ ನೋಡಕತ್ತಿತ್ತು ಒಂದರತಿ 20 ಸಲ. ನನಗೆ ಜ್ಯೋತಿ ಅಂದ್ರೆ ಭಾರಿ ಇಷ್ಟ ರೀ, ನಂಗೆ ಭಾರಿ ಇಷ್ಟ ರೀ. ಮಾಡ್ತಾನ ಒಂದರತಿ, ಕನ್ನೆ ನೋಡಕ್ಕೆ ಬಂದಂಗೆ ಮಾಡ್ತಾನೆ ಒಂದರತಿ, ಮದುವೆಯಾಗ ಹುಡುಗಿನ ನೋಡ್ದಂಗೆ ನೋಡ್ತಾನೆ ಒಂದರತಿ. ನಿಂಗೆ ಇವೆಲ್ಲ ಸೂಕ್ಷ್ಮ ಅರ್ಥ ಆಗಲ್ಲ ಅಂದ್ರೆ ಹೆಂಗದ?
ನನಗೆ ಯಾಕೆ ಆ ಗಂಡ್ಮಗನ ನೋಡಿದ್ರೆ ಅಷ್ಟು ಚಲೋ ಅಂತ ಅನ್ನಿಸ್ಲಿಲ್ಲವ. ಅಯ್ಯೋ ತೀರ ಅವರು ಏನ ಆಗಿಂದ ಇದ್ರೊಳಗೆ ನಾವು ಓದಿ ಬರೆದು ದೊಡ್ಡ ವ್ಯಕ್ತಿ ಆಗ್ಬೇಕು, ಅದು ಏನೇನೋ ಇನ್ನೂ ನಾನು ನನ್ನ ಕಾಲ ಮೇಲೆ ನಿಂದಿರ್ಬೇಕು, ನಾನು ಅಷ್ಟು ದೊಡ್ಡ ಲಾಯರ್ ಆಗ್ಬೇಕು, ಇಷ್ಟು ದೊಡ್ಡ ಲಾಯರ್ ಆಗ್ಬೇಕು, ಅದು ಇದು ಅಂಥೇಳಿ ಅವರು ಇದು ಮಾಡಿದ್ದಂತೆ. ಹಂಗಾಗಿ ಇದು ಏನದು ಮದುವೆ ಆಗ್ಲಾರ್ದಂಗೆ ಇದ್ದಿದ್ದಂತೆ. ಈಗ ಆಗ್ಬೇಕು ಅಂತಾರ, ಹುಡುಗಿ ಸಿಗ್ಬೇಕಲ್ಲ ಅಷ್ಟೇನ, ಮತ್ತೇನಾರ ಬೇರೆ ಐತೆ? ಬಾಯ್ ಬಿಡು ಒಟ್ಟು. ಬೇರೆ ಏನೂ ಇಲ್ರಿ ಅತ್ತೀರ. ಏನವ ನೀ ಹೇಳ್ತಿ, ನನಗೆ ಯಾವ್ದ್ರ ಮ್ಯಾಗೂ ನಂಬಿಕೆನೇ ಬರವಲ್ತು. ನನಗನ್ಸತಿ ಮನುಷ್ಯಾಗ ಏನಾರ ಯಾಕೆನಾರಲ್ಲ ಉಪವು ಮಾಡಿದ್ನ ಏನು ಸುಡ್ಗಾಡೈತೆ ಯಾರಿಗೆ ಗೊತ್ತಲ್ಲ, ಅದು ನಂಗೆ ಗೊತ್ತಿಲ್ರಿ ಅತ್ತೀರ. ಸರಿ, ನೀನು ಹುಷಾರ್ದಾಗ ನೀ ಇರು. ಅಲ್ಲ ಆಕೆ ಏನಕ್ಕೆ ನಿಮ್ಮ ಮತ್ತೆ ರೊಕ್ಕನ ಬಂದು ಕೊಡಲೇ ಇಲ್ಲಲ್ಲ, ಕೊಡ್ತಾಳಂತ ಇಲ್ಲಂತ? ಫೋನ್ಪೇ ಮಾಡಿದ್ಲಾ? ಎಷ್ಟು ಕೊಟ್ಲ? ಇದು 5,000 ರೂಪಾಯಿ ಕೊಟ್ರು. 5,000? ನೋಡು, ಹೊರಗಿಂದ ಯಾವ್ದಾರ ಕೇಸ್ ಬಗೆಹರಿಸಿದ್ರೆ ಇನ್ನೂ ಹೆಚ್ಚಿಗೆ ಸಿಕ್ಕಿರ್ತಿತ್ತು. 5,000ಕ್ಕೆ ಏನಾಕತಿ? ದೇವ್ರೆ ಹೋಗ್ಲಿ ಬಿಡವ, ಹೋಲತ್ತಾಗ ಅಂದಂಗೆ ನನ್ನ ಮಗ ಬಂದಂದ್ರೆ ನಾನು ಅವ್ನು ಕರ್ಕೊಂಡು ಒಂಚೂರು ಸೀರೆ ಅಂಗಡಿಗಾರ ಹೋಗಿ ಬರ್ತೇನೆ. ಏನು ಹೌದಾ? ಈಗೇನು ವಿಶೇಷ ಅಂತೀರ? ವಿಶೇಷ ಅಂತೇನಿಲ್ಲ, ಅಂದ್ರೆ ಹೋಗಿ ಒಂದು ಚಲೋ ಸೀರೆನಾರ ತೊಗೊಂಬರೋಣ ಅಂತ ಅಷ್ಟೇ. ಅಂದರೆ ಯಾಕಂದ್ರೆ ಇದು ನಮ್ಮ ರಿಲೇಷನ್ದಾಗ ಒಬ್ರು ಲಗ್ನ ಐತೆ, ಒಂದು ಸೀರೆ ಒಂದು ಏನಾರ ಒಂದು ತೊಗೊಂಬರೋಣ ಅಂತ. ನಿಜ ಹೇಳ್ಬೇಕಂದ್ರೆ ನಂದೊಂದು ಮೂಗ್ಬಟ್ಟು ಮುರಿದಿತ್ತು, ಹೊಸದೊಂದು ತೊಗೊಂಬರ್ಬೇಕು. ಎಲ್ಲ ಕೆತ್ತವ ರೊಕ್ಕೊಂದಿಲ್ಲ ನನ್ನ ಕಡೆ. ಇವನೇ ಬರಲಿ, ಆಮೇಲೆ ಕೇಳ್ತೀನಿ. ಇದ್ರ ಕೊಡಪ್ಪ ಅಂತೇಳಿ ಕೊಟ್ಟ ಅಂದ್ರೆ ಹೋಗಿ ತೊಗೊಂಬರ್ತೇನೆ. ರೊಕ್ಕನೇ ಇಲ್ದಂಗೆ ಆಗ್ಬಿಟ್ಟತ್ ನನ್ನ ಕಡೆ ಅಂತರು. ಬಂದಿದ್ದೆಲ್ಲ ಪಾಪ ಅವನಾರ ಏನು ಮಾಡ್ತಾನ, ಕಂತು ಲೋನು ಅಂತೇಳಿ ಅವನ್ನ ಕಟ್ತಾನ. ಹಾಗಾಗಿ ರೊಕ್ಕನ ಉಳಿಯೋದಲ್ಲ ಪಾಪ ಅವನ ಕಡೆನೂ. ಏನು ಮಾಡೋಕ್ಕಾಕತ್ತೇಳಿ, ಇಬ್ಬರು ಕಡೆನೂ ಅಷ್ಟೇ ಆಗೈತಿ ಈಗ. ಆಕೆ ಅಂತರು ಬಿಡು, ದುಡಿಯೋಕ್ಕೆಲ್ಲ ದುಡ್ಡು ಬಡಿಯೋಕ್ಕೆಲ್ಲ ದೂರದ ಮಾತದೆಲ್ಲ ಹೋಲತ್ತಾಗ. ಇದು ಏನದು ಬಂದ ಅಂದ್ರೆ ಹೇಳು, ನಮ್ಮ ಕೊಡಿರ್ತೇನೆ ಕೊನೆಗೆ. 1,000-2,000 ರೂಪಾಯಿ ಕೊಡ್ಲೇನ್ರಿ ಎತ್ತೀರ? ಏನಾರು ಬೇಕಾದ್ರೆ ತಗೋರಿ. ಕೊಡ್ಲೇನ್ರಿ ಎತ್ತೀರ 1,000-2,000 ರೂಪಾಯಿ? ಬೇಡ ಬಿಡವ ಪಾಪ, ಎದಕ್ಕೆ ಸುಮ್ಮನೆ ಪಾಪ ನೀನು ದುಡ್ದಿರ್ತಿ. ಇಟ್ಕೋ ಎದಕ್ಕಾರ ಬೇಕಾಕವ. ನಾನು ಅವನ ಕಡೆನೇ ಕೇಳ್ತೇನೆ. ಮತ್ತು ನಿಮ್ಮ ಮಾವ ಕೆಲ್ಸಕ್ಕೆ ಹೋಗಂಗಿದ್ರೆ ಅಲ್ಲೇ ಹಾಕಿತ್ತಾ, ಏನು ಮಾಡ್ತೀವಿ ಹೇಳು? ಅದು ಆಗವಲ್ತೀಗ. ನಾನು ಅವನ ಕಡೆನೇ ಕೇಳ್ತೇನೆ ತಗೋ. ಇರ್ಲಿ ಬಿಡ್ರಿ ಎತ್ತೀರ, 1,000 ಅಲ್ಲ, ನಾನೇ ಕೊಡ್ತೇನೆ ತಗೋರಿ. ಸಾಲ್ತೈತಲ್ಲ? 2,000 ರೂಪಾಯಿ ಮೂಗ್ಬಟ್ಟಿಗೆ 1,000 ರೂಪಾಯಿ ಹೋಗ್ತತಿ. ಸೀರೆ 2,000 ರೂಪಾಯಿದಾಗ ಬರಲ್ಲ ಬಿಡವ. ಬೇಕಾ ಹಂಗೊಂದು 4,000 ರೂಪಾಯಿ ಬೇಕಾಕತಿ. ಯಾಕಂದ್ರೆ ಸೀರೆ ಅದಕ್ಕೊಂದು ಲಂಗನಾರ ತೊಗೋಕಿಲ್ಲ, ಜಂಪರ್ ಹೊಲ್ಯಾಕೆ ಹಾಕಿ ಬಂದ್ಬಿಡೋಣ ಅಂತ ಮಾಡೇನಿ. ಒಳ್ಳೆ ಪ್ಯಾಟಿಗೆ ಹೋಗಕ್ಕೆ ಆಗಲ್ಲಲ್ಲ, ಅದ್ರ ಸಂಬಂಧ. ಮತ್ತು ಹಂಗೆ ಸಣ್ಣ ಪುಟ್ಟ ಕೆಲಸ ಇದ್ದೇ ಇರ್ತಾವಲ್ಲ, ಹೊರಗೆ ಬಿದ್ದರೆ ಸಾಕು. ರೊಕ್ಕ ಖರ್ಚಕ್ಕೆ ಒಂದು ಬರ ಅಂದ್ರೆ ಅದು ಗೊತ್ತಾಗೋದಿಲ್ಲ. ಅದಕ್ಕೆ ಇರ್ಲಿ ಬಿಡು ಪಾಪ, ಅವನ ಕಡೆನೇ ಕೇಳ್ತೇನೆ. ಸರಿ ಅತ್ತಿಯರು. ಇಲ್ಲಾಂದ್ರೆ ನೀನು ಕೊಟ್ಬಿಡುವ ಹೋಲತ್ತಾಗ. ಮತ್ತು ಪಾಪ ಅವ್ನು ಕೇಳೋದೇನೈತಿ, ನೀನೇ ಒಂದು 4,000 ರೂಪಾಯಿ ಕೊಡು, ಹೆಚ್ಚಿಗೆ ಬೇಡ. ನನ್ನ ಹತ್ರ ಕ್ಯಾಶ್ ಈಗ ಒಂದು 3,000 ರೂಪಾಯಿ ಐತಿ, ಅದನ್ನೇ ಕೊಡ್ತೀನಿ ತಗೋರಿ. ಮತ್ತು 4,000 ಇಲ್ಲೇ, ಅದು ನಾನು ಬ್ಯಾಂಕಿಗೆ ಬೇರೆ ರೊಕ್ಕ ಹಾಕ್ಬೇಕಲ್ಲ, ಅಲ್ಲಿ ಬೇರೆ ಕಟ್ಟಾಕತ್ತೀನಿ ಅದಕ್ಕೆ. ಆಯ್ತವ, 3 ಕೊಡು. ಹಾಂ ಹಾಳಾಗ್ತೈತ. ಅಲ್ಲ, ಒಂದು 5,000 ರೂಪಾಯಿ ಕೊಡ್ತೀನಿ ತಗೋರಿ ಎತ್ತೀರಂತ ಬಾಯಿಗೆ ಬರಲ್ಲ ಹುಡುಕಿಗೆ, ಬಾಯಿ ಸೇರಕ್ಕೆ. ನೀ ಅದಕ್ಕಿಂತ ಸುಸ್ತಾರ ದೇವ್ರೆ. ಈಕಿನೂ ಒಂದೇ, ಆ ಬಿಡಾಡಿ ದುಡಿಯಲ್ಲಲ್ಲ ಆಕಿನೂ ಒಂದೇ. ಈಕಿ ಕಡೆ ಹೆಂಗಾರ ಮಾಡಿ ಗಿಲಿಟ್ ಮಾಡಿ ನೈಸ್ ಮಾಡಿ ರೊಕ್ಕ ಕಸ್ಕೋಬೇಕಪ್ಪ. ಇಲ್ಲ ಅಂದ್ರೆ ಆಗೋಗ ಮಾತಲ್ಲಿದೆ. ತಗೋರಿ ಎತ್ತೀರ ತೊಂಬರವ. ಸರಿ, ನಾ ಹೋಗ್ತೀನಿ. ನಾ ಹೇಳಿದ್ ಮರಿಬೇಡ, ಆ ಗಣಮಾಗಿ ಯಾಕೆ ಅಷ್ಟು ಸರಿ ಇದ್ದಂಗಿಲ್ಲ, ಹುಷಾರು ನೋಡು. ಒಟ್ಟು ಹಂಗೆ ಮಾಡಿ ಹಿಂಗೆ ಮಾಡಿ ನಮ್ಮ ಮತ್ತೆ ನನ್ನ ಕಡೆ ರೊಕ್ಕ ಕಿತ್ಕೊಲಾರ್ದ ಅಂತೂ ಸುಮ್ಮನೆ ಇರೋದಿಲ್ಲ. ಅದು ನನಗೆ ಗೊತ್ತಾದಂಗೆ ಆತು. ಅಯ್ಯೋ ದೇವ್ರೇ, ಏನು ಮಾಡೋದು ಇವರಿಗೆ ಅಂತೀನಿ ನಾನು.